ಒಂದ್ಸಲನಾದರೂ ಈ ಸೀಗಡಿ ಉಪ್ಸಾರನ್ನ ಮಾಡಿ ಟೇಸ್ಟ್ ಮಾಡಲೇಬೇಕು. ಅಷ್ಟು ಸಖತ್ತಾಗಿರುತ್ತೆ ಮತ್ತು ಮಾಡೋದೂ ಅಷ್ಟೇ ತುಂಬಾ ಸಿಂಪಲ್. ಮೊದಲಿಗೆ ನಾನಿಲ್ಲಿ ನಾಟಿ ಸೀಗಡಿನ ತೊಗೊಂಡು ನೀಟಾಗಿ ಒಂದ್ಸಲ ತೊಳ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಸೀಗಡಿ ತೊಗೊಂಡ್ರೂ ಒಂದ್ಸಲ ವಾಶ್ ಮಾಡ್ಕೊಳ್ಳೇಬೇಕು. ಯಾಕಂದರೆ ಇದು ಒಣಗಿಸೋದಕ್ಕೆ ನೆಲದಲ್ಲೆಲ್ಲ ಹಾಕಿರ್ತಾರೆ, ಆ ಮಣ್ಣು ಕಸ ಎಲ್ಲ ಇರುತ್ತೆ. ಹಾಗಾಗಿ ನೀವು ಒಂದ್ಸಲ ತೊಳೆದ್ಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಸ ಇದೆ. ನಾನು ಈ ಸೀಗಡಿ ಜೊತೆಗೆ ಹಸಿ ಹಲಸಂಡೆ ಕಾಳನ್ನ ತೊಗೊಂಡಿದ್ದೀನಿ. ನಮ್ಮ ಕಡೆ ಇದನ್ನು ತಡ್ನಿ ಕಾಳು ಅಂತನೂ ಕೂಡ ಕರೀತಾರೆ. ನೀಟಾಗಿ ತೊಳ್ಕೊಂಡು ಈಗ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದೇ ಒಂದು ಟೊಮೆಟೊನ ಹಾಕಿ ಈ ಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಕೈಯಿಂದ ಮುಟ್ಟಿದ್ರೆ ಈ ರೀತಿ ಪ್ರೆಸ್ ಆಗಬೇಕು. ಇಷ್ಟಾದರೆ ಕಾಳು ಬೆಂದಿದೆ ಅಂತ. ಹಸಿ ಕಾಳಾಗಿರೋದ್ರಿಂದ ತುಂಬ ಟೈಮ್ ತಗೊಳ್ಳಲ್ಲ, ಬೇಗನೆ ಬೆಂದ್ಕೊಳ್ಳುತ್ತೆ. ಟೊಮೆಟೊನ ಸಪ್ರೇಟ್ ತೆಗೆದಿಟ್ಕೊಂಡು ಈ ಕಾಳನ್ನ ಶೋಧಿಸ್ಕೋಬೇಕು. ನೀರು ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೋಬೇಕು. ನಾನು ಈ ಟೊಮೆಟೊನ ರುಬ್ಬೋದಿಕ್ಕೆ ಬಳಸ್ಕೊಳ್ತೀನಿ. ಈ ಹಸಿ ಕಾಳು ಜೊತೆ ಸೀಗಡಿ ಒಳ್ಳೆ ಕಾಂಬಿನೇಷನ್. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಈಗ ಉಪ್ಸಾರಿಗೆ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆನ ಇಟ್ಟೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ತೊಳೆದಿಟ್ಕೊಂಡಿರೋವಂಥ ಸೀಗಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ. ಈ ರೀತಿ ಸೀಗಡಿನ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರು ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದೆರಡು ನಿಮಿಷ ಎಣ್ಣೆನಲ್ಲಿ ಫ್ರೈ ಆಗಲಿ. ಅಷ್ಟರಲ್ಲಿ ಉಪ್ಸಾರಿಗೆ ಖಾರನ ರುಬ್ಕೋಬೇಕು. ಬೇಯಿಸಿಟ್ಕೊಂಡಿರೋವಂಥ ಟೊಮೆಟೊ ಉಪ್ಸಾರಿನ ಖಾರನ ಹಾಕ್ಕೊಂಡು ಅದ್ರ ಜೊತೆ ಒಂದೆರಡು ಸ್ಪೂನು ಬೇಯಿಸಿಟ್ಕೊಂಡಿರೋವಂಥ ಕಾಳನ್ನ ಹಾಕಿ ಈ ರೀತಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ. ಉಪ್ಸಾರಿನ ಖಾರ ಮಾಡೋ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಇದರಲ್ಲೇನು ತೋರಿಸ್ಲಿಕ್ಕೆ ಹೋಗಲಿಲ್ಲ ನಾನು. ಕಾಳನ್ನು ಬೇಯಿಸ್ಕೊಂಡಿರೋವಂಥ ನೀರಿಗೆ ಈ ರುಬ್ಬಿರೋವಂಥ ಖಾರನ ಹಾಕಿ ನೀಟಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಉಪ್ಸಾರಿಗೆ ತೆಂಗಿನಕಾಯಿ ಏನು ಬಳಸಲ್ಲ, ಇಷ್ಟೇ ಇದಕ್ಕೆ ಖಾರ. ಉಪ್ಸಾರಿನ ಖಾರ ಒಂದಿದ್ರೆ ಆರಾಮಾಗಿ 10 ನಿಮಿಷದಲ್ಲೆಲ್ಲ ನೀವು ಈ ಉಪ್ಸಾರು ಮತ್ತೆ ಕಾಳು ಪಲ್ಯನ ಮಾಡ್ಕೋಬಹುದು. ಈ ಕಡೆ ಖಾರನ ರುಬ್ಕೊಳ್ಳೋ ಅಷ್ಟರಲ್ಲಿ ಸೀಗಡಿ ಮತ್ತೆ ಕಾಳು ಚೆನ್ನಾಗಿ ಫ್ರೈ ಆಗಿರುತ್ತೆ. ಅದಕ್ಕೆ ಖಾರನ ಮಿಕ್ಸ್ ಮಾಡ್ಕೊಂಡಿರೋ ಅಂಥ ನೀರನ್ನ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಸೀಗಡಿ ಫ್ಲೇವರ್ ಎಲ್ಲ ಆ ಕಾಳು ರಸದಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನ ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ. ಹಾಗೇನೂ ತಿನ್ಬೋದು. ಸೀಗಡಿ ಎಲ್ಲ ಅದರಲ್ಲಿದ್ದರೆ ಮುದ್ದೆ ಜೊತೆ ತಿನ್ನೋದಕ್ಕೆ ಆಗಲ್ಲ, ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೀಗಡಿ ಮತ್ತು ಕಾಳನ್ನ ಒಗ್ಗರಣೆ ಮಾಡೋದಕ್ಕೆ ಅಂತ ಒಂದು ಬಾಣಲೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದ್ರ ಜೊತೆ ಒಂದೆರಡು ಮೊಟ್ಟೆನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಈ ಸೀಗಡಿ ಮತ್ತೆ ಕಾಳನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಸೀಗಡಿ ಮೊಟ್ಟೆ ಪಲ್ಯ ಕೂಡ ರೆಡಿ ಆಗ್ಬಿಡುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಸೀಗಡಿ ಉಪ್ಸಾರು ಸೀಗಡಿ ಪಲ್ಯ ಮಾಡ್ಕೊಳ್ಳೋದು ಅಂತ. ಖಂಡಿತವಾಗ್ಲೂ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.